ನಿಂಬೇನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇಂಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಜಲಕ್ರಾಂತಿ ಕೈಗೊಳ್ಳಲಾಗಿದೆ. ಹೌದು ವೀಕ್ಷಕರೇ, ಬರದ ನಾಡು ಎಂಬ ಹಣೆ ಪಟ್ಟಿಯನ್ನು ಹೊಂದಿದ್ದ ಇಂಡಿಯಲ್ಲಿ ನಮ್ಮ ಭಗೀರಥ ಪ್ರಯತ್ನದ ಫಲವಾಗಿ 19 ಕೆರೆಗಳಿಗೆ ನೀರು ತುಂಬುವ ಯೋಜನೆ ಯಶಸ್ವಿಗೊಂಡಿದ್ದ ಪರಿಣಾಮ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಕೆರೆಗಳು ಮೈದುಂಬಿ ಹರಿಯುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿವೆ. ಇಂದು ಇಂಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸಾವಳಸಂಗ, ಹೊರ್ತಿ, ನಿಂಬಾಳ ಬಿಕೆ ಕೆರೆಗೆ ನಿಂಬೇನಾಡಿನ ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡುವ ಮೂಲಕ ಪ್ರಾರ್ಥನೆ ಸಲ್ಲಿಸಿ ಸರ್ಕಾರದಿಂದ ಬಂದ ಅನುದಾನದ ಬಗ್ಗೆ ನಿಂಬಾಳ್ ಬಿಕೆ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿ ನಂತರ ಸಭೆಯಲ್ಲಿ ಭಾಗಿಯಾಗಿ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಂಡಿ ಉಪವಿಭಾಗಾಧಿಕಾರಿಗಳಾದ ಅನುರಾಧ ವಸ್ತ್ರದ್, ತಹಶೀಲ್ದಾರ್ ಬಿಎಸ್ ಕಡಕ್ಬಾವಿ, ಕೆಬಿಜೆಎನ್ಎಲ್ ಅಧಿಕಾರಿ ಮನೋಜ್ ಕುಮಾರ್ ಗಡಬಳ್ಳಿ ಮತ್ತು ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಿದ್ದನಗೌಡ ಪಾಟೀಲ್, ಜಟ್ಟೆಪ್ಪ ಮರಡಿ, ಮೈನುದ್ದೀನ್ ಬಾಗಾಯತ್, ಗುಂಡು ರೂಗಿ, ರಮೇಶ್ ನಿಂಬಾಳ್ಕರ್, ವಿಠಲ್ ಘಾಟ್ಗೆ, ಮೈಬೂಬ್ ಗಿರ್ಗಾಂವ್ ಸೇರಿದಂತೆ ಅನೇಕರು ಗ್ರಾಮದ ಮುಖಂಡರು, ರೈತರು ಉಪಸ್ಥಿತರಿದ್ದರು. ತಾಲೂಕಿನ ನನ್ನ ಜನರಿಗೆ ನಮಗದು ಸಹಾಯ ಪಡಿತಕ್ಕಂಥ ಒಂದು ಅವಕಾಶ ಆಗಿದೆ. ಇದಕ್ಕೆ ಯಾರು ಸಹಾಯ ಮಾಡಿದ್ರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ನನಗೆ ಒಂದು ಮಾತು ಕೊಟ್ಟಿದ್ರು, ನೀರಿನ ವಾಟರ್ ಮಾಸ್ಟರ್ ಪ್ಲಾನ್ ಕಮಿಟಿ ಒಳಗೆ ಅವ್ರು ಹೆಂಗ್ ಹೇಳ್ತಾರ ಆ ರೀತಿ ಮಾಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಇತ್ತು. ಅವತ್ತಿನ MD ಅಂಜುಮ್ ಪರ್ವೇಶ್ ಇವತ್ತಿನ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದ ಅವತ್ತು ನಿಗದಿಪಡಿಸಿರ್ತಕ್ಕಂತಹ ನೀರು ಇವತ್ತು ನಮ್ಮ ಭಾಗದ ಜನರ ಬದುಕಿಗೆ ಹೊಸ ಬದಲಾವಣೆಯನ್ನು ತರ್ತಾ ಇದೆ. ಸೊ ಅದಕ್ಕಾಗಿ ನಾನು ಅವತ್ತು ಯಾರು ಸಹಾಯ ಮಾಡಿದ್ರು ಅವರು ಕರೆಸಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಗಾತ್ರದ ಯೋಜನೆ 18-19 ಅವಧಿಯಲ್ಲಿ ಈಗಿನ ನೀರಾವರಿ ಸಚಿವರು, ಅವತ್ತಿಂದ ನೀರಾವರಿ ಸಚಿವರು DK ಶಿವಕುಮಾರ್ ಅವರು, ಇವತ್ತು ನಾವು ಅವರಿಗೆ ವಿಧಾನಸಭೆ ಮುಂದೆ ಕೆಂಗಲ್ ಹನುಮಂತನವರ ಸ್ಟ್ಯಾಚ್ಯೂ ಮುಂದೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನಮ್ಮವರು ಇಬ್ರು ಇದ್ರೆ ನನ್ನ ಜೊತೆಗೆ, ಒಬ್ಬ ಗಡ್ಡನ್ ಸರ್, ಇನ್ನೊಬ್ರು ನಮ್ಮ ಗುರುನಾಥನ ಬಗಲಿಯವರು, ರೈತ ಮುಖಂಡರು. ಅವತ್ತೇನು ಮನವಿಯನ್ನ ಮಾಡ್ಕೊಂಡಿದೀವಿ, ಆ ಮನವಿಗೆ ಒಂದು ವಿಶೇಷವಾದಂತಹ ಅವಕಾಶವನ್ನು ಮಾಡಿಕೊಟ್ಟು ಪ್ರಿಂಟಿಂಗ್ ಪ್ರೆಸ್ ಬಜೆಟ್ ಪುಸ್ತಕ ಪ್ರಿಂಟ್ ಮಾಡಲಿ, ಅದರೊಳಗೆ ನಮ್ಗೆ ಸೇರಿಸಿ 500 ಕೋಟಿ ರೂಪಾಯಿ ಶ್ರೀ ರೇವಣಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ ಅವತ್ತೇನು ಚಾಲನೆಗೊಂಡಿತು. 7 ವರ್ಷಗಳ ನಂತರ ಇವತ್ತು ಈ ಪ್ರದೇಶದ ಭವಿಷ್ಯವನ್ನು ಬೆಳಗ್ತಾ ಇದೆ. ಈ ಸಲ ಸರ್ಕಾರದವರು ಅನುಮೋದನೆ ಕೊಟ್ಟರು, ಅವರ ಅನುದಾನ ಕೊಟ್ಟಿರಲಿಲ್ಲ. ಈ ಸಲ ಸರ್ಕಾರ ಲಾಸ್ಟ್ ಮಿನಿಟಿನಾಗ ಇನ್ನು ಜನವರಿಯಿಂದ ಮಾರ್ಚ್ ಒಳಗೆ ಯಾವ ಯೋಜನೆಗಳನ್ನ ಚಾಲನೆ ಕೊಟ್ಟಿದ್ರು ಅವೆಲ್ಲವನ್ನ ಪುನರ್ ಪರಿಶೀಲನೆಗಾಗಿ ನಮ್ಮ ಸರ್ಕಾರ ರಚನೆ ಆಗ್ಬೇಕು. ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದೇನು ಕಮಿಟಿ ಆಗಿತ್ತು. ಯಾವ ಅನುದಾನ ಬಿಡುಗಡೆ ಮಾಡಿಲ್ಲ ಅವೆಲ್ಲವನ್ನ ವಿಡ್ರಾಲ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಸಹಿತ ಹಂತದ್ರಾಗ ವಿಡ್ರಾಲ್ ಆಗ್ತಕ್ಕಂಥ ಅವಕಾಶ ಇದೆ. ಯಾಕಂದ್ರೆ 1 ರೂಪಾಯಿನೂ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆ ಆಗಿರಲಿಲ್ಲ. ಸೊ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇದು ಅನಿವಾರ್ಯದ ಅವ್ರು ಮಾಡಿರ್ಬೋದು, ಆದ್ರೆ ನಾವು ಇವತ್ತು ನಾನೇ ಅವತ್ತು ಶಾಸಕ ಇದನ್ನು ಹಿಂದ್ ಪ್ರೆಸಿಡೆಂಟ್ ಮಾಡ್ಬೇಕು ಇದ್ರು, ಈಗೂ ನಾನು ಇದನ್ನು ನೀವು ನಮಗೆ ಸಹಾಯ ಮಾಡಿರಿ ಅಂದಾಗ ಅವರು ಬಹಳ ಪ್ರಾಂಜಲ ಮನಸ್ಸಿಂದ 3,200 ಕೋಟಿ, 860 ಕೋಟಿ ಮೊದಲನೇ ಸ್ಟೇಜ್, 880 ಕೋಟಿ ಎರಡನೇ ಸ್ಟೇಜ್, 1,400 ಕೋಟಿ ಮೂರನೇ ಸ್ಟೇಜ್, 3,200 ಕೋಟಿ ರೂಪಾಯಿ ಬೃಹತ್ಕಾರದ ಒಂದು ಯೋಜನೆಯನ್ನ ಅದು ನಿರಂತರವಾಗಿ ಬಂದದ್ದು. ಆದ್ರೆ ಈ ವರ್ಷದ ಅವಧಿಯಲ್ಲಿ ಈ ಪ್ರದೇಶದಲ್ಲಿ ನಾನೇನ್ ನಿಂತಿನೋ ಅದರಷ್ಟೇ ಮುಖ್ಯವಾದಂತ ಒಂದೊಂದು ಯೋಜನೆ ಬಹಳ ಮಂದಿ ಬರೀ ರೇವಣಸಿದ್ದೇಶ್ವರ ಯಾತ್ರೆ ಯೋಜನೆ ಮಾಹಿತಿ ಒಳಗಿದ್ದಾರೆ. ಅದು 28,000 ಹೆಕ್ಟರ್ ನೀರಾವರಿ ಆಗ್ತದೆ. 14,900 ಹೆಚ್ಚು ಕಮ್ಮಿ 15,000 ಹೆಕ್ಟರ್ ಈ ಪ್ರದೇಶಕ್ಕೆ ನೀರಾವರಿ ಆಗ್ತದೆ. 37,500 ಎಕರೆ ನೀರಾವರಿ ಆಗ್ತದೆ.
ತಿಡುಗುಂದಿ ಎಕ್ಸ್ಟೆನ್ಷನ್ ಮೂಲಕ 534 ಕೋಟಿ ರೂಪಾಯಿದಲ್ಲಿ ಇವತ್ತು ಟೆಂಡರ್ ಕರೆದಿದ್ದೀವಿ. ಆ ಕೆಲಸ ಮುಂದಿನ ನಿರ್ಮಾಣ ಪ್ರಾರಂಭ ಆಗ್ತದೆ. ಈ ಅವಧಿ ಮುಗಿದ್ರೊಳಗ ಇದು 15,000 ಹೆಕ್ಟರ್, ಅದು 28,000 ಹೆಕ್ಟರ್, 1,07,500 ಎಕರೆ ತಿಡುಗುಂದಿ ಎಕ್ಸ್ಟೆನ್ಷನ್ ಮೂಲಕ ರೇವಣಸಿದ್ದೇಶ್ವರ ಯಾತ್ರೆ ಯೋಜನೆ ಮೂಲಕ ಈ ಜಿಲ್ಲೆಯಲ್ಲಿ ಒಂದೇ ಅವಧಿಯಲ್ಲಿ 1 ಲಕ್ಷವರೆಗೆ ಎಕರೆ ನೀರಾವರಿ ಮಾಡ್ತಕ್ಕಂಥ ಈ ಯೋಜನೆ ಎಲ್ಲರೂ ನಡೀತಿದ್ರ, ಅದು ಇಂಡಿ ಭಾಗದಲ್ಲಿ ನಡೀತಿದ್ರು ಅನ್ನೋದನ್ನ ನೆನ್ಪಿಟ್ಕೋಬೇಕಾಗ್ತದೆ. ನೀವೆಲ್ಲ ಇಷ್ಟು ದೊಡ್ಡ ಗಾತ್ರದ ಯೋಜನೆಯನ್ನ ಈ ಪ್ರದೇಶಕ್ಕೆ ತಂದಿದ್ದೀವಿ. ದ ಮೋಸ್ಟ್ ಅವೈಟಿಂಗ್, ಬಹಳ ದೀರ್ಘಕಾಲ ನಮಗೇನು ಅನ್ಯಾಯ ಆಗಿತ್ತು ಅದನ್ನ ಸರಿಪಡಿಸ್ತಕ್ಕಂಥ ಸರ್ಕಾರ ಇವತ್ತು ನಿರ್ಣಯವನ್ನು ಮಾಡಿದೆ. ಈ ಭಾಗದ ಜನರ ಬದುಕು ಬದಲಾವಣೆ ಆಗ್ತದೆ. ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿನ, ಯೋಜನೆಗಳನ್ನು ಮಾಡಿನ. ಹೋದ ಅವಧಿಯಲ್ಲಿ 3,400 ಕೋಟಿ, ಈ ಅವಧಿಯಲ್ಲಿ 4,555 ಕೋಟಿ, ಇವತ್ತೊಂದು 1.5 ಕೋಟಿ ಕೊಡಿಸ್ತಾ ಇದ್ದೀವಿ. ಮತ್ತೆ ಎಚ್ ಕೆ ಪಾಟೀಲ್ ಬರೋದ್ರ ಟೂರಿಸಂ ಡಿಪಾರ್ಟ್ಮೆಂಟ್ 1.5 ಕೋಟಿ ರೂಪಾಯಿ ಕೊಡಿಸ್ತಾ ಇದ್ದೀವಿ ನಾವು. ಸೊ ಇವೆಲ್ಲ ಸೂಕ್ಷ್ಮವಾಗಿ ನೀವು ಗಮನಿಸದಿದ್ರೆ ಅಂದ್ರೆ ಇಷ್ಟು ಬೃಹತ್ಕಾರವಾದಂತ ಯೋಜನೆಯನ್ನ ಎಂದೂ ನಡೆದಿಲ್ಲ, ನಡೆಯುವುದಿಲ್ಲ. ಕಮಿಟ್ ಮಾಡಿದೀವಿ. ಈ ಯೋಜನೆ ಈ ಪ್ರದೇಶದ ಜನರ ಬದುಕು ಬದಲಾವಣೆ ಆಗ್ತದೆ. ಎಷ್ಟು ಸಂತೋಷ ಅಂಶ. ನಾನು ಬಹಳ ಬೇರೆ ಬೇರೆ ಕೆಲಸ ಮಾಡಿ, ಆದ್ರೆ ನೀರು ಕೊಟ್ಟಾಕ್ರೆ ಸಕ್ಕರೆ ಕಾರ್ಖಾನೆ ಒಳಗೆ ಸಕ್ಕರೆ ತೆಗೆದ ದಿನ ರೈತರಿಗೆ ಇರ್ತಕ್ಕಂಥ ಸಂತೋಷವನ್ನ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಸಹಿತ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂತ ಒಂದು ಕಾರ್ಯನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಕೆಲಸ ಮಾಡಿದ್ವಿ ನಾವು 30-35 ವರ್ಷ ರಾಜಕಾರಣದಾಗ. ಆದ್ರೆ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಮಾಡ್ಬೇಕಾದ್ರೆ ಏನೋ 40 ವರ್ಷದಿಂದ ಇಂಥ ಹಿರಿಯರು ಏನು ಕನಸನ್ನ ಕಂಡಿದ್ರು ಅದನ್ನ ನನಸು ಮಾಡಿರ್ತಕ್ಕಂಥ ಸಂತೃಪ್ತಿ, ಸಮಾಧಾನ ನಮಗೆ. ಹಾಗೆ ಕಮಿಟ್ಮೆಂಟ್ ಇಂದ ಯಾವ ರಾಜಕಾರಣಿ ಮುಂದಿನ ಅವಧಿ ಇದು ಮಾಡ್ಲಿಲ್ಲ ಅಂದ್ರೆ ಇಲೆಕ್ಷನ್ ನಿಂದಿರ್ತೀನಿ ಅಂತ ಹೇಳದ ಯಾವ ನಮ್ಮ ಬಿಜಾಪುರ ಜಿಲ್ಲೆ ರಾಜಕಾರಣದಾಗ ಚುನಾವಣೆ ಗೆದ್ದ ನಂತರ ಇದಕ್ಕಿಂತ ಪೂರ್ವ ಹೇಳ್ಬೋದು, ಗೆದ್ದ ನಂತರ ನಾನು ಈ ಕಾರ್ಖಾನೆ ಮಾಡ್ತೀನೋ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆ ಒಳಗೆ ನಾನು ನಿಂದ್ರಂಗಿಲ್ಲ ಅಂತ ಹೇಳಿ ಸಕ್ಕರೆ ಕಾರ್ಖಾನೆಯನ್ನ ಕಟ್ಟಿ ಚುನಾವಣೆ ನಿಂತಿಲ್ಲ ಅಂತ. ತಡವರ್ಗದಾಗ ನಾನು ಒಂದು ಮಾತು ಕೊಟ್ಟಿದ್ದೆ, ಆ 4 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಅಕ್ಟೋಬರ್ 2ನೇ ತಾರೀಕಿಗೆ ಗಾಂಧಿ ಜಯಂತಿ ದಿನ ಈ ಕೆರೆಗಳಿಗೆ ನೀರು ಹಾಕಿಸ್ಲಿಲ್ಲ ಅಂದ್ರೆ 23 ಚುನಾವಣೆ ನಾನು ನಿಂದ್ರಂಗಿಲ್ಲ ಅಂತ ಹೇಳಿದೆ. ಕೆರೆಗೆ ನೀರು ಹಾಕಿ 23 ಚುನಾವಣೆ ನಿಂತೆ. ಇದು ನಮ್ಮ ಬದ್ಧತೆ. ರಾಜಕಾರಣದಾಗ ನಾವು ಎಷ್ಟು ದಿವಸ ಇರ್ತೇವೆ ಬಹಳ ಮತ್ತೊಂದಲ್ಲ, ನಾವ್ ಏನು ಮಾಡಿದೀವಿ, ಹೆಂಗ ಮಾಡಿದೀವಿ ಅದು ಬಹಳ ಮಹತ್ವ ವಹಿಸ್ತದೆ. ಈ ಪ್ರದೇಶದ ಜನ ಬಹಳ ಹೃದಯವಂತರು. ಆದ್ರೆ ನಮ್ಮ ಭಾಗದನ ಎಲ್ಲ ಸ್ವಾವಲಂಬಿ ಆಗ್ಬೇಕು. ಇವರು ಸಶಕ್ತರಿಂದ ಆಗ್ಬೇಕು. ಆರ್ಥಿಕ ಸದೃಢತೆ ಇವರಲ್ಲಿ ಎಂದು ಬರಬೇಕು. ಇವರು ಮತ್ತೊಬ್ಬರಿಗೆ ಎಲ್ಲ ವಿಧದಲ್ಲಿ ಶ್ರೀಮಂತಿಕೆ ಬದುಕು ನಮ್ಮದು ಬದುಕಬೇಕಲ್ಲ. ರೈತರಿಗೆ ಸ್ಯಾಲರಿ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ಪೆನ್ಷನ್ ಇಲ್ಲ. ಈ ವರ್ಗಕ್ಕೆ ಸಹಾಯ ಮಾಡೋರು ಯಾರು? ಈ ನೀರು, ಈ ನಿಸರ್ಗ, ಈ ಬದುಕು. ಅದಕ್ಕಾಗಿ ಈ ವರ್ಗದ ಪರವಾಗಿ ಬದ್ಧತೆಯಿಂದ ರಾಜಕಾರಣವನ್ನು ಮಾಡಬೇಕಾಗ್ತದೆ. ಅದು ನಿಜವಾದಂತ ಜನಪ್ರತಿನಿಧಿ, ಜನಸೇವಕ. ಈ ಅರ್ಥಗಳನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಪ್ರತಿನಿಧಿ ಆಗಲಿಕ್ಕೆ ಅರ್ಹರಲ್ಲ, ನಮಗ ಅರ್ಹತೆ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಮನೆಯಲ್ಲಿರ್ಬೇಕಾಗ್ತದೆ. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಹುಟ್ಟಿದೀವಿ ನಾವು. ಸಮಾನತೆಯ ಸಂದೇಶದಿಂದ ಬದುಕ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಳದ ಮೇಲೆ ಸರ್ವರಿಗೂ ಸಮಪಾಲು ಸಮಪಾಲು ಸೈದ್ಧಾಂತಿಕ ನಿಲುವುಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡಬೇಕಾಗ್ತದೆ. ಅದಕ್ಕಾಗಿ ಬದ್ಧತೆಯ ರಾಜಕಾರಣವನ್ನ ಈ ಪ್ರದೇಶದಲ್ಲಿ ಮಾಡಿದೀವಿ. ಇದು ಮುಂದೆ ಹೀಗೆ ಕೊಂಡೊಯ್ಯಬೇಕು. ಇದು ಇನ್ನೊಂದಿಷ್ಟು ಮುಗಿಲೆತ್ತ ಮುಟ್ಟಿ ಇವತ್ತೇನು ನೀರನ್ನ ನೋಡಿದ್ರೆ ಎಷ್ಟು ಸಮೃದ್ಧಿ ಅಂತ. ನನ್ನ ತಾಲೂಕಿನ ಜನ ನೀರಾವರಿ ಒಳಗೆ ಅತ್ಯಂತ ಪಾಂಡಿತ್ಯ ಹೊಂದಿದ್ರು. ಅತಿ ಹೆಚ್ಚು ಪಂಪ್ಸೆಟ್ಗಳನ್ನ ಹೊಂದಿರತಕ್ಕಂಥ ತಾಲೂಕ ಈ ರಾಜ್ಯದಲ್ಲಿ ಯಾವ್ದ್ರಿಂದ ಅದು ಇಂಡಿ ತಾಲೂಕ ಅಂತ ಹೇಳಿ ಒಂದು ಕಾಲದಾಗ ಹೆಸರಾಗಿತ್ತು. ಅದಕ್ಕಾಗಿ ಈ ಭಾಗಕ್ಕೆ ನೀರನ್ನ ತರಬೇಕಾಗಿದೆ. ಈ ಭಾಗದ ಜನರ ಅಶ್ವತ್ಥಗಳನ್ನ ಈಡೇರಿಸಬೇಕಾಗಿದೆ. ಆ ಎಲ್ಲ ಕಾರ್ಯಗಳು ಇವತ್ತು ನಡೀತಾ ಇವೆ. ಇದಕ್ಕೆ ಯಾರು ಸಹಾಯ ಮಾಡಿದಾರೆ ಆ ಎಲ್ಲ ಪುಣ್ಯಾತ್ಮನ ಸ್ಮರಿಸ್ಕೊತಾ ಇದ್ದೀನಿ. ಯಾಕೆ ಕಾಲ್ಮಟ್ಟಿ ಒಳಗೆ ಮುಳುಗದವ್ರು ನೆನಪಿಸ್ಕೊಂಡೆ ಬಂದು ಅವ್ರು ನೆನೆಸ್ಲಿಲ್ಲ ಅಂದ್ರೆ ನಾವು ಮನುಷ್ಯ ಧರ್ಮಲ್ಲ. ಸರ್ಕಾರಗಳು ಯಾರು ಶಾಸ್ತ್ರೀಯವರೆಗೂ 1964 ಅಡಿಗಲ್ಲಿಟ್ಟರು, ಇಲ್ಲಿವರೆಗೆ ಯಾರು ಸಹಾಯ ಮಾಡಿದಾರೋ ಎಲ್ಲರ ನೆನೆಸ್ಕೊಂಡಿದ್ದಾರೆ. ಇವತ್ತೇನಿದೆ ನಡೆದ ಇದನ್ನು ಕಾಣಿಸ್ತದೆ ಜನ ಮಾನಸ್ಸಿನಲ್ಲಿ ಶಾಶ್ವತವಾಗಿ ಹೃದಯದಿಂದ ಬದುಕಿದೀವಿ ತೋರಿಸ್ಕೊಳ್ತೇವೆ. ಸಾಮಾಜಿಕ ತಳಹದಿಯನ್ನು ಕಟ್ಟಿರ್ತಕ್ಕಂಥ ರಾಜಕಾರಣ ಮಾಡಿದೀವಿ ನಾವು.
ನನ್ನ 35-37 ವರ್ಷದ ರಾಜಕಾರಣದಲ್ಲಿ ಅನೇಕ ಚುನಾವಣೆಗಳನ್ನು ನೋಡಿ ರಾಜಕೀಯವಾಗಿ ನನ್ನ ಪರಗಾಳಿ ತಗೊಳ್ಳುವುದಿಲ್ಲ, ನನ್ನ ಪರ ಇರಲಾಗುತ್ತದೆ. ನಾನಿಲ್ಲ, ಈ ತಾಲೂಕಿನ ಹೃದಯವಂತರು ನನಗಲ್ಲಿ ಶಾಶ್ವತವಾಗಿ ಇಟ್ಟಿದ್ದಾರೆ. ಆ ಉಪಕಾರಕ್ಕೆ ಕಾರಣೀಭೂತರು, ಅದಕ್ಕೆ ಯಾರಾದರೂ ಕಾರಣವಿದ್ರೆ ಅದು ನನ್ನ ತಾಲೂಕಿನ ಮಹಾಜನತೆ. ಅದಕ್ಕಾಗಿ ಈ ತಾಲೂಕಿನ ಹೃದಯವಂತರನ್ನ ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ಗೆ ಸುಮ್ಮನೆ ಒಂದು ಮಾಹಿತಿ ಇರಲಿ, ರೇವಣಸಿದ್ದೇಶ್ವರ 21/2/24 9 ಕೋಟಿ, 16/4 2024 50 ಕೋಟಿ 69 ಲಕ್ಷ, 14/10/2024 18 ಕೋಟಿ, 29/1/2025 2 ಕೋಟಿ, 29/3/2025 12 ಕೋಟಿ 90, 224 ಕೋಟಿ 29 ಲಕ್ಷ ರೇವಣಸಿದ್ದೇಶ್ವರ ವ್ಯಾಪ್ತಿಯ ನೀರಾವರಿಗೆ ಮೊದಲನೇ ಸ್ಟೇಜ್ ಖರ್ಚು ಮಾಡಿದೀವಿ. ಈ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ನಂತರ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಇದೆ. ಇದು ಕೊಟ್ಟು 818 ಕೋಟಿ 88 ಲಕ್ಷ ರೂಪಾಯಿ ಕೊಡ್ಬೇಕು. ನಾವು ಇದ್ರಾಗ 224 ಕೋಟಿ ಕೊಟ್ಟಿದ್ದೀವಿ. ಉಳಿದನ್ನ ಮುಂದಿನ ದಿನಮಾನ ಕೊಡ್ತೀವಿ. ಈ ಕೆಲಸ ನಾವು ಮಾಡ್ತೇವೆ. ಇನ್ನೊಂದು ನಿಮ್ ಕೆರೆ ತುಂಬುವ ಯೋಜನೆ, ಇವತ್ತೇನ್ ಕೆರೆ ಮುಂದೆ ನಿಂತು ನಾವು ಮಾತಾಡ್ತಾ ಇದ್ದೀವಿ, ಈ ಕೆರೆಗೂ ಸಹಿತ ಯೋಜನೆ ಅನುದಾನ ಕೊಟ್ಟದ್ದು ಇದೇ ಸರ್ಕಾರ. ಇದೇ ನಿನ್ನೆ ನಾನು ಮೇ 22 2023 ಸರ್ಕಾರ ರಚನೆ ಆಗಿದೆ, ಅಲ್ಲಿಂದ ಕೊಟ್ಟಿರ್ತಕ್ಕಂಥ ಅನುದಾನ ಇದೆ. 232 ಕೋಟಿಯಲ್ಲಿ 12 ಮಾರ್ಚ್ 30 ಜೂನ್ 2023 ಸರ್ಕಾರ ಗೆದ್ದು ರಚನೆ ಆಗಿ 8 ದಿನಕ್ಕೆ 19 ಕೋಟಿ 75 ಲಕ್ಷ. 12 ಅಕ್ಟೋಬರ್ 2023 41 ಕೋಟಿ 78 ಲಕ್ಷ. 10/1/2024 31 ಕೋಟಿ 20 ಲಕ್ಷ. 15/4/2024 57 ಕೋಟಿ. ಸೊ 150 ಕೋಟಿ 44 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಇನ್ನ 68 ಕೋಟಿ 34 ಲಕ್ಷ ರೂಪಾಯಿ ಈ ಕೆರೆ ಕೆಲಸ ಮಾಡಿದವರು ನಾವು ಕೊಡಬೇಕಾಗಿದೆ. ಇದು ಈ ಎರಡು ಅನುದಾನಗಳು. ಈ ಕಡೆ 150, ಆ ಕಡೆ 224, 374 ಕೋಟಿ ಈ ಸರ್ಕಾರದಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ಈ ಯೋಜನೆಗಳನ್ನ ಚಾಲನೆ ನೀಡ್ತಾ ಇದ್ದೀವಿ. ಎರಡನೇ ಸ್ಟೇಜ್ ಏನ್ ತಿಳುವಂದೆ ಎಕ್ಸ್ಟೆನ್ಷನ್ ಇದೆ. ಇವತ್ತು ಇಲ್ಲಿ 10 ಕಿಲೋಮೀಟರ್ ಕೆನಾಲ್ ಬರ್ತದೆ. ಈ 10 ಕಿಲೋಮೀಟರ್ ಕೆನಾಲ್ ಇಲ್ಲಿ 15,000 ಎಕರೆ ನೀರಾವರಿ ಆಗ್ತದೆ. 15,000 ಹೆಕ್ಟರ್ 37,500 ಎಕರೆ. ಬಹಳ ಮಂದಿ ತಲೆಗೆ ಬೇರೆ ರೇವಣಸಿದ್ದೇಶ್ವರ ಒಂದೇ ಅಂತ ಹೇಳಿ, ರೇವಣಸಿದ್ದೇಶ್ವರ ಬೇರೆ, ತಿಡುಗುಂದಿ ಎಕ್ಸ್ಟೆನ್ಷನ್ ಬೇರೆ, ತಿಡುಗುಂದಿ ವಿಸ್ತರಣಾ ಕಾಲುವೆ. ಈ ಪ್ರದೇಶಕ್ಕೆ ಇಲ್ಲಿ ಮತ್ತು 19 ಹಳ್ಳಿಗೆ ನಾವು ನೀರನ್ನು ಕೊಡ್ತಕ್ಕಂತ ಯೋಜನೆ ಇದಲ್ಲ. ಇದರ ಉಪಯೋಗ ಈ ಪ್ರದೇಶಕ್ಕೆ ಆಗ್ತದೆ. ನಾವೇನ್ ನಿಂತಿದ್ದೀವಿ, ಕೆರೆಗೆ ನೀರು ಕೊಟ್ಟಿದ್ದೀವಿ, ಆದ್ರೆ ತಿರುಗೊಂದು ಎಕ್ಸ್ಟೆನ್ಷನ್ ಮೂಲಕ ನಿಮ್ಮ ಭೂಮಿಗೆ ನೀರು ಮತ್ತೊಂದು ರೂಪಗಳು ಬರ್ತದೆ. ಈ ಎರಡೂ ಕೂಡಿ 1,07,000. ಇದರಾಗ ಅವ್ರ 7,000 ಅಂದ್ರೆ 17,000 ತೆಗೆದ್ರೆ 90,000 ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಇವತ್ತನ ಈ ಕಡೆ ಏನೋ 19-20 ಹಳ್ಳಿಗಳದಾವ, ಇವರಿಗೆ ಇದರ ನೀರಿನ ಉಪಯೋಗ ಆಗ್ತದೆ. ಈ ನೀರು ನಮಗೆ ಬೇಕು ಅಂದ್ರೆ 80ರಷ್ಟು ನೀರಾವರಿ ನಮ್ಮ ತಾಲೂಕು ಆಗ್ತದೆ. ನಾವು ಇನ್ನೊಂದು ಪಂಜಾಬ್ ಆಗ್ತೀವಿ. ನಾವು ಬರೀ ಇಷ್ಟು ನೀರು ಇಟ್ಟು ಬೆಳೆದರೆ ಈ ಎಲ್ಲ ಯೋಜನೆಗಳ ಕಂಪ್ಲೀಟ್ ಆಗ್ಬೇಕು. ಇವತ್ತು ಹೆಂಗಿದೀವೋ ಬೇರೆ ರೂಪದಲ್ಲಿ ಹೋಗಿರ್ತೀವಿ. ಅದಕ್ಕೆ ಭಗವಂತ ಆ ಶಕ್ತಿ ಕೊಡ್ಲಿ, ನಮ್ಮ ರೈತರಿಗೆ ಆ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಅತ್ಯಂತ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಬಹಳ ವಿಜೃಂಭಣೆಯಿಂದ, ಬಹಳ ವಿಶೇಷವಾದಂತ ಹೃದಯವಂತಿಕೆಯಿಂದ ನಮ್ಮೆಲ್ಲರನ್ನ ನೀವು ಕರೆಸಿದ್ದೀರಿ, ಪ್ರೀತಿ ತೋರಿಸಿದ್ದೀರಿ, ಪೂಜೆಯನ್ನು ಮಾಡಿಸಿದ್ದೀರಿ. ಹಾಗೂ ಈ ಭಾಗದ ಭವಿಷ್ಯವನ್ನು ಬೆಳಗಲಿಕ್ಕೆ ಆ ತಾಯಿ ಗಂಗೆ ಮಾತೆಯನ್ನು ಪೂಜೆ ಮಾಡಿದ್ದೀವಿ. ಆ ತಾಯಿ ಆಶೀರ್ವಾದ ಈ ಭಾಗದ ಎಲ್ಲ ರೈತರ ಮೇಲೆ ಇರಲಿ. ಸದಾ ಕಾಲಕ್ಕೆ ಮಳೆ ಆಗಲಿ. ಸದಾ ಕಾಲಕ್ಕೆ ಸರ್ಕಾರಗಳು ಈ ಭಾಗದ ರೈತರಿಗೆ ಸಹಾಯ ಮಾಡತಕ್ಕಂಥ ಯೋಜನೆಗಳು ಇಂಥವಕ್ಕೆ ಸಹಾಯ ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ನಾನಿನ್ನು ನೇಗರಾಳ ತುಂಬುವ ಮುಖಾಂತರ ಈ ಪ್ರದೇಶದ ಬದುಕನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ನಿಂಬಾಳ ಬಹಳ ಸಣ್ಣ ಇದ್ದಾದ್ರೆ
ಟ್ರೈನ್ ಸ್ಕೂಲ್ ಡೇಸ್ ಹೋಗ್ತಿದ್ದ ಕಾಲೇಜ್ ಡೇಸ್ ಆ ಮೆಣಸಿನಕಾಯಿ ಚೀಲ ಇಡೀ ರೈಲ್ವೆ ಸ್ಟೇಷನ್ ವ್ಯಾಗನ್ ಗಳನ್ನ ತುಂಬಿ ಪಟ್ಟಿ ನೀರಾವರಿ ಇಲ್ಲಿ ಹೆಂಗಿರ್ತಿತ್ತು ಅನ್ನೋದನ್ನ ನನ್ನ ಕಣ್ಣಾರೆ ನಾನು ನೋಡಿದ್ವಿ. ಮತ್ತೆ ಆ ದಿನಗಳು ನಿಂಬಾಳಕ್ ಬರೋದವ, ಮತ್ತೆ ಆ ದಿನಗಳು ಈ ಸುತ್ತಮುತ್ತಲಿನ ಗ್ರಾಮಕ್ಕೆ ಬರೋದವ. ಆ ಭಗವಂತ ಆ ಕರುಣೆ ತೋರಿಸ್ತಾನೆ. ಅವನ ಆ ಸಹಾಯ ನಮಗಾಗ್ಲಿ ಕರ್ನಾಟಕ ಸರ್ಕಾರ ಬಹಳ ಬದ್ಧತೆಯಿಂದ ಈ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತಾ ಇದೆ. ಇದಕ್ಕೆಲ್ಲರಿಗೂ ಕಾರಣ ಯಾರು ಅಂದ್ರೆ ಇದು ನಮ್ಮ ಕಾಲದಲ್ಲಿ ಆಗತದ ಆ ಭಗವಂತನ ನಿರ್ಣಯ ಇರ್ತದೆ. ನಮ್ಮ ಬಾಳಸಾಹೇಬ್ ಶುಗರ್ ಫ್ಯಾಕ್ಟರಿ ಆದ್ರೂ ನನ್ನಿಂದಲ್ಲ, ನೀರಾವರಿ ಆದ್ರೂ ನನ್ನಿಂದಲ್ಲ, ನಿಂಬೆ ಅಭಿವೃದ್ಧಿ ಮಂಡಳಿಯೂ ನನ್ನದಲ್ಲ. ಎಲ್ಲರಿಗೂ ಕಾಲ ಕೂಡಿ ಬರಬೇಕು, ಅದು ಭಗವಂತನ ನಿರ್ಣಯ ಇರಬೇಕು. ಅದಕ್ಕಾಗಿ ಭಗವಂತನನ್ನ ನಾವೆಲ್ಲ ಸ್ಮರಿಸಿಕೊಳ್ಳೋಣ. ಭಗವಂತ ಎಲ್ಲರಲ್ಲಿ ಆ ಕರುಣಾಭಾವ ಇರಲಿ. ನಾವೆಲ್ಲರೂ ಕೂಡ ಈ ತಾಲೂಕಿನಲ್ಲಿ ಒಂದೇ ತಾಯಿ ಮಕ್ಕಳು. ನಮ್ಮ ಮುಂದೆ ಹೇಳೋದು ಬಹಳ ರಾಜಕಾರಣ ಹೆಂಗಿರ್ಬೇಕಂತ ಹೇಳಿ, ಹಂಗಿದ್ರೇ ಒಳ್ಳೇದು. ಏನು ಒಯ್ಯೋರಿಗೆ ನಾವೇ ಎಲ್ಲ ಪಾರ್ಟಿಯವ್ರ ಮ್ಯಾಲ ಚಂದಿರ್ತೀವಿ, ಸುಮ್ ಪೇಪರ್ದಾಗ ಹೇಳ್ತಿರ್ತಾರ ಅವ್ರು. ಯಾಕೆ ನೀವು ಸುಮ್ಮನೆ ಅಂತವ್ರ ನಮಗೆ ನೀವೇ ಕಳೆಗಾಳ, ನೀವು ಚಂದಿರೋದು ಆರಾಮ್ ನಕೋ ಸಿದ್ದೇಶ್ವರಗಳು ನಮ್ಗೆ ಏನ್ ಹೇಳ ಮಸ್ತ್ ದುಡಿಯೋದು, ಆರಾಮ್ ದುಡಿಯೋದು, ಸುಮ್ಮನೆ ಕೆಲಸಕ್ಕೆ ಬರ್ಲ. ಯಾರು ಏನ್ ಮಾಡೋರು ಎಷ್ಟು ಬೇನ್ ಹತ್ತು ಯಾರು ಏನೋ ಮಾಡಂಗಿಲ್ಲ. ಆ ಭಗವಂತನೇ ಕೊಡ್ಬೇಕು. ಒಂದ್ 10 ಮಂದಿ 20 ಮಂದಿ ಮಾಡ್ಬೋದು. ನಾವು ಎಲ್ಲರಿಗೇನ್ ಮಾಡಕ್ ಸಾಧ್ಯ? ಯಾವ ಯಾರು ಏನೋ ಮಾಡಂಗಿಲ್ಲ. ನಿಸರ್ಗನೇ ಸಹಾಯ ಮಾಡ್ಬೇಕು, ಭೂಮಿ ತಾಯಿನೇ ನಮ್ಮ ಬದುಕು ಕಟ್ಟಿಕೊಡ್ಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಅದಕ್ಕಾಗಿ ಬಹಳ ಪ್ರಾಮಾಣಿಕವಾದಂತ ಸತ್ಯವನ್ನ ಎಲ್ಲಿಯೂ ಸಹಿತ ಯಾವುದೇ ರಾಜ್ಯಗಳಿಗೆ ಮುಕ್ತ ಆಗಬೇಕು. ಸ್ವಾತಂತ್ರ್ಯ ಸಿಕ್ಕಿ ಎಲ್ಲಿ ಹೋಗಿದ್ದೇವೆ, ಪ್ರಪಂಚದ ಜೊತೆಗೆ ಪೈಪೋಟಿ ಮಾಡ್ತಾ ಇದೀವಿ. ಇನ್ನ ಸಣ್ಣ ಕೆಲಸಕ್ಕೆ ಏನು ಒಯ್ಯೋರಿಗೆ ನಿಂಬಾಳದಾಗ ವೈಯಕ್ತಿಕವಾಗಿದ್ರೆ ಮಾತಾಡಕತ್ತೆ. ನಿಮ್ಮಲ್ಲಿ ಕೈ ಮುಗಿ ಪ್ರಾರ್ಥನೆ ಮಾಡ್ತೀವಿ ನಾವು, ನೀವೆಲ್ಲರೂ ಒಂದೇ ರೀತಿಯಿಂದ ಅನಂತಮರನ್ನ ಬದುಕ್ರಿ. ನಮ್ಮ ಮಗು 2 ದಿನ ಇರ್ತೇವೆ, ಓದಿಲ್ಲ ಭಗವಂತ ಒಂದು ಬೆಟ್ಟನ ಹೊಡೆದ ಅಂದ್ರೆ ನಾನು ಹೋಗಿದ್ದೇವೆ. ಆದ್ರೆ ನೀವೇನದ ಬಹಳ ಪ್ರೀತಿಯಿಂದ ಈ ಗ್ರಾಮದ ಸಾಮರಸ್ಯವನ್ನ, ಈ ಗ್ರಾಮದ ಎಲ್ಲ ಸಮುದಾಯದವರು ಅನ್ಯೋನ್ಯತೆಯಿಂದ ನಿಮ್ಮ ಬದುಕು ನೀವು ಕಟ್ಟಗೋರೆ. ನಿಮಗೆ ಭಗವಂತ ಯಾರು ಪ್ರಾಂಜಲ ಮನಸ್ಸಿನಿಂದ ಇರ್ತಾರ, ಯಾರು ತಾಯಿ ಹೃದಯದಿಂದ ಇರ್ತಾರ, ದೇವರ ಹೃದಯ ಇರ್ತಾರೆ. ದೇವರೆಲ್ಲ ನಮ್ಮ ಹೃದಯದಾಗದಾನ, ನಮ್ಮ ಒಳ್ಳೆತನದಾಗದಾನ. ಅದಕ್ಕಾಗಿ ಆ ದೇವರು ನಿಮ್ಗೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಇಲಾಖೆ ಅಧಿಕಾರಿಗಳು ಎಲ್ಲ ಯಾರ್ಯಾರ ಇವರು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ, ಇವರಿಗೂ ಆ ಭಗವಂತ ಒಳ್ಳೆಯದನ್ನ ಮಾಡ್ಲಿ. ಇವರು ಅಷ್ಟೇ ಪರಿಶುದ್ಧತೆಯಿಂದ, ಬೇರೆ ಯೋಜನೆಗಳು ಬೇರೆ ಕೆಲಸ ಮಾಡೋದು ಬೇರೆ, ಆದ್ರೆ ನಮ್ಮ ರೈತರ ಬದುಕಿಗೆ ಆಧಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನೀವೇನು ಮಾಡ್ತೀರಿ ಬಹಳ ಪದ್ಧತಿಯಿಂದ ಸ್ವಲ್ಪ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡುತ್ತೆ. ಆದ್ರೆ ಇವ್ರ ಆಶೀರ್ವಾದ ನಿಮ್ಗೆ, ಇವರ ಆಶೀರ್ವಾದಕ್ಕೆ ಬೆಲೆ ಇರೋದಿಲ್ಲ. ಅವರ ಹೃದಯದಿಂದ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಹಿರಿಯರು ಗುರುಗಳು. ವರದಿ ವಿವೇಕ್ ಕಾಂಬಳೆ, ಇಂಡಿ. ನಿಬೆನಾಡು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.